ಹಾಯ್, ನಮಸ್ಕಾರ. ನನ್ನ ಹೆಸರು ದಿಶಾ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ, ಬೆಂಗಳೂರು, ಕರ್ನಾಟಕ. ನನ್ನ 3ನೇ ಹುಟ್ಟಿದ ಹಬ್ಬಕ್ಕೆ ನಮ್ಮಮ್ಮ ಸುಮ್ಮನೆ ಮನೇಲಿ ಕೂತಿರೋ ಬದಲು ಹೋಗಿ ಒಂದು ಡಾನ್ಸ್ ಕ್ಲಾಸ್ ಸೇರ್ಕೊ, ಒಂದು ಆರ್ಟ್ ಫಾರ್ಮ್ ಕಲ್ತಂಗೆ ಆಗುತ್ತೆ ಅಂತ ಹೇಳಿ ಸೇರಿಸಿದ್ರು. ಸ್ಕೂಲಲ್ಲಿ ABCD, ಮನೆಗೆ ಬಂದಿದ ತಕ್ಷಣ ಪತಾಕ, ತ್ರಿಪತಾಕ. ಚಿಕ್ಕ ವಯಸ್ಸಲ್ಲೇ ನಾನು 3-4 ಅವರ್ ಕನ್ಸಿಸ್ಟೆಂಟ್ಲಿ ಡಾನ್ಸ್ ಮಾಡ್ತಿದ್ದೆ. ಮನೆಗೆ ಬಂದು ಸುಸ್ತಾಗಿ ಕೂತ್ಕೋತಿದ್ದೆ. ಬಿಸಿ ಬಿಸಿ ಊಟ ಮಾಡಿಸಿ ನಮ್ಮಮ್ಮ ಅಣ್ಣವ್ರ ಹಾಡನ್ನ ಲಾಲಿ ಥರ ಹಾಡಿ ನನ್ನನ್ನು ಮಲಗಿಸ್ತಿದ್ರು. ಸಂಡೇ ಬಂದರೆ ಸಾಕು, ನಮ್ಮ ತಾತ ಬಬ್ರು ವಾಹನ ಹಾಕಾಗ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ. when you start dancing at an early age and grow up watching a lot of films, the two art forms begin to blend seamlessly. Dance teaches you rhythm, expression, and emotion, while films expand your imagination. As someone rightly said, there is an actor in every dancer. Though I stumbled into acting by chance, I soon realized acting was truly what I was meant to do. ಚಿತ್ರರಂಗದ ಪ್ರಪಂಚದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಪುಟ್ಟಣ್ಣ ಕಣಗಲ್, ಗಿರೀಶ್ ಕಾಸರವಳ್ಳಿ, ಶಂಕರ್ ನಾಗ್ ಇಂಥ ದಿಗ್ಗಜರು ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾನು ಅಲ್ಲಿಂದಾನೆ ಅದೇ ಕರ್ನಾಟಕದವಳು ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನಷ್ಟು ಹೆಮ್ಮೆ ಆಗುತ್ತೆ. ಆಸ್ ಅ ಲಿಟಲ್ ಗರ್ಲ್ ಹೂ ಲವ್ಡ್ ವಾಚಿಂಗ್ their films and grew up with it and enjoyed all kinds of cinema, to someone today who's been invited to the Cannes Film Festival to see some of the world's best films, my journey has been nothing short of magical. From Karnataka to Cannes, with love, Disha.